ಸೊ ಬಿಲ್ಟ್ ಕ್ವಾಲಿಟಿ ಬಂದ್ಬಿಟ್ಟು ನಾನು ಇನ್ನೂ ಇಬ್ರು ಆರಾಮಾಗಿ ಈ ತರ ಟೈಪ್ 2 ವ್ಯಾಗನರ್ ಗಿಂತ ಬೆಟರ್ ಇರುತ್ತೆ. ಇದು ಇಷ್ಟ ಆಗದೆ ಇರೋದು ಏನಂದ್ರೆ ಮೇನ್ ಇದರಲ್ಲಿ ಒಬ್ಬರು ಫಸ್ಟ್ ಟೈಮ್ ತಗೊಳ್ಳೋರಿಗೆ ಇದು ಕಂಡ್ರೆ ಈ ಗಾಡಿ ನೋಡೋ ಟೈಮಲ್ಲಿ ಸ್ಯಾಂಟ್ರೋ ಚೂಸ್ ಮಾಡ್ತೀರಾ ಅಥವಾ ಜೆನ್ ಎಸ್ಟಿಲೋ ಚೂಸ್ ಮಾಡ್ಬೋದಾ ಅನ್ನೋರಿಗೆ. ನಮಸ್ಕಾರ ಸ್ನೇಹಿತರೆ, ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಎಲ್ರಿಗೂ ಆಯುಧ ಪೂಜೆ ಮತ್ತು ವಿಜಯದಶಮಿಯ ಹಾರ್ದಿಕ ಶುಭಾಶಯಗಳು. ಸೊ ಇವತ್ತು ಬಂದ್ಬಿಟ್ಟು ನನ್ನ ಈ ಗಾಡಿದು ಒಂದು ಓನರ್ಶಿಪ್ ವಿಡಿಯೋ ಮಾಡ್ತಾ ಇದ್ದೀನಿ. ಯಾವ ಇಸ್ವಿದು ಈ ಕಾರು, ಎಷ್ಟು ವರ್ಷ ಆಗಿದೆ, ಪಾಸಿಟಿವ್ಸ್ ನೆಗೆಟಿವ್ಸ್ ಏನಿದೆ ಇದರಲ್ಲಿ, ಮತ್ತು ಸರ್ವಿಸ್ ಕಾಸ್ಟ್ ಎಷ್ಟಾಗುತ್ತೆ, ಮೇಂಟೆನೆನ್ಸ್ ಯಾವ ಥರ ಇದೆ, ರೈಡ್ ಕ್ವಾಲಿಟಿ, ಪರ್ಫಾರ್ಮೆನ್ಸು, ಸೊ ಇದ್ರ ಬಗ್ಗೆ ಎಲ್ಲ ನಿಮಗೆ ನಾನು ಹಾನೆಸ್ಟಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಇನ್ ಕೇಸ್ ನೀವೇನಾದರೂ ಒಂದು ಯೂಸ್ಡ್ ಕಾರ್ ತೊಗೊಳ್ಳೋ ಪ್ಲ್ಯಾನ್ ಇತ್ತಂದರೆ, ಈ ಕಾರ್ ಏನಾದ್ರು ತೊಗೊಳ್ಳೋ ಪ್ಲ್ಯಾನ್ ಇತ್ತಂದರೆ ಡೆಫಿನೆಟಾಗಿ ಈ ವಿಡಿಯೋ ನಿಮಗೋಸ್ಕರ ಇರುತ್ತೆ. ಸೊ ಅಂದರೆ ಸ್ಯಾಂಟ್ರೋ, ವ್ಯಾಗನರ್ ಟೈಪ್ 2 ಮಾಡಲ್ಸ್ ಯಾವ್ದಾದ್ರು ನೋಡ್ತಿದ್ರೆ ಈ ಕಾರ್ ನೀವು ತೊಗೋಬೋದಾ ಅಂತ ಅಂದ್ಬಿಟ್ಟು ನಿಮ್ಗೊಂದು ಐಡಿಯಾ ಬರುತ್ತೆ ಸ್ನೇಹಿತರೆ. ಸೊ ವಿಡಿಯೋನ ಶುರು ಮಾಡ್ಬಿಡೋಣ ಸ್ನೇಹಿತರೆ. ಮೊದಲನೇದಾಗಿ ನಾನು ಈ ಮಾಡಲ್ ಯಾವುದಂದ್ರೆ 2007 ಮಾಡಲ್ 1000cc ಇಂಜಿನ್. ಇದು ತುಂಬಾ ಜನರು ಇದನ್ನ ತಗೊಂಡಿಲ್ಲ ಆ ಟೈಮಲ್ಲಿ, ಯಾಕಂದ್ರೆ ಆಲ್ರೆಡಿ ಇವಾಗ ಒಂದು ಹುಂಡೈ, ಸ್ಯಾಂಟ್ರೋ ಮತ್ತೆ ವ್ಯಾಗನರ್ ಟೈಪ್ 2 ಕಾರ್ಗಳು ಆಲ್ರೆಡಿ ಚೆನ್ನಾಗಿ ಎಸ್ಟಾಬ್ಲಿಷ್ ಆಗ್ಬಿಟ್ಟಿತ್ತು. ಇದು ಬಂದ್ಬಿಟ್ಟು ಸ್ವಲ್ಪ ಈ ಹಳೆ ಜೆನ್, ಕ್ಲಾಸಿಕ್ ಜೆನ್ ಏನಿದೆಯೋ ಅದಕ್ಕೆ ಅಪ್ಗ್ರೇಡೆಡ್ ವರ್ಷನ್ ಆಗಿ ಮಾಡೋಣ ಅಂತ ಅಂದ್ಬಿಟ್ಟು ಈ ಕಾರ್ನ ಒಂದು ರಿಲೀಸ್ ಮಾಡಿದ್ರು. ಸ್ವಲ್ಪ ರಿವ್ಯಾಂಪ್ ಮಾಡಿದ್ದಾರೆ. ಟೋಟಲ್ ಆಗಿ ಬಾಡಿ ಸ್ಟೈಲಿಂಗ್ ಆಗಲಿ ಎಲ್ಲಾನು ತುಂಬ ಚೇಂಜಸ್ ಮಾಡಿಬಿಟ್ಟಿದ್ದಾರೆ ಇದರಲ್ಲಿ. ಆ ಹಳೆ ಜೆನ್ ಏನು ಲುಕ್ ಇದೆಯಲ್ಲ ಅದು ಇದ್ರಲ್ಲಿ ಕಂಪ್ಲೀಟ್ ಆಗಿ ಇಲ್ವೇ ಇಲ್ಲ. ಸೊ ಇದೊಂದು ಮೇಜರ್ ಡ್ರಾಬ್ಯಾಕ್ ಅಂತ ಹೇಳ್ಬೋದು. ಈ ಸೇಲ್ಸ್ ಕೂಡ ಇದು ಆಗದೆ ಇರೋದಕ್ಕೆ ಒಂದು ರೀಸನ್ ಅಂತ ಹೇಳ್ಬೋದು. ಅದೊಂದು ಪ್ಲಸ್ ಪ್ರಮೋಷನ್ ಕೂಡ ಈ ಕಾರ್ಗೆ ಆಕ್ಚುಲಿ ಜಾಸ್ತಿ ಮಾಡಕ್ ಹೋಗಿಲ್ಲ. ಅದು ಒಂದು ಡಿಸ್ಅಡ್ವಾಂಟೇಜ್ ಅಂತ ಹೇಳ್ಬೋದು ಈ ಕಾರಲ್ಲಿ ಅವಾಗ. ಬಟ್ ಇದು ಫ್ಲಾಪ್, ಫೇಲ್ಯೂರ್ ಅಂತ ಹೇಳ್ತಾರಲ್ಲ, ಅದಕ್ಕೊಂದು ಮೇಜರ್ ರೀಸನ್ ಆಗಿ ನನಗಂತೂ ಏನು ಕಾಣಿಸಿಲ್ಲ ಅದರಲ್ಲಂತೂ. ನೋಡಿ ಇವಾಗ ಹೇಳ್ತಾ ಇದೀನಿ, ಆಲ್ಮೋಸ್ಟ್ ಒಂದು 16 ಇಯರ್ಸ್ ಆಗ್ತಾ ಇದೆ ಕಾರ್. ಬಟ್ ಈಗ್ಲೂ ಹೇಳ್ತೀನಲ್ಲ, ನನಗೆ 20+ ಮೈಲೇಜ್ ಕೊಟ್ಬಿಡುತ್ತೆ ಹೈವೇಲ್ ಎತ್ಕೊಂಡೋದಾಗ. ಮೇಂಟೆನೆನ್ಸ್ ಅಂತೂ ತುಂಬಾ ಕಮ್ಮಿ ಇರುತ್ತೆ ಈ ಕಾರ್ ಅಂತೂ. ನೀವು ಆರಾಮಾಗಿ ಇದನ್ನ ಒಂದು 3000 rupees ಅಲ್ಲಿ ನೀವು ಸರ್ವಿಸ್ ಮಾಡಿಸ್ಕೊಂಡು ನೀವು ಇದನ್ನ ಯೂಸ್ ಮಾಡ್ಕೊತಾ ಇರ್ಬೋದು. ಇದರಲ್ಲಿ ಕೆಲವು ನನಗೆ ಇಷ್ಟ ಆಗದೆ ಇರೋದು ಏನಂದ್ರೆ ಮೇನ್ ಇದರಲ್ಲಿ ಬಿಲ್ಟ್ ಕ್ವಾಲಿಟಿ. ಇದು ಗೊತ್ತೇ ಇರೋದು ನಿಮ್ಗೆ. ಸೊ ಬಿಲ್ಟ್ ಕ್ವಾಲಿಟಿ ಬಂದ್ಬಿಟ್ಟು ವೆರಿ ಪೂರ್ ಇರುತ್ತೆ ಇದರಲ್ಲಿ. ನನಗಂತೂ ಅದು ಇಷ್ಟ ಆಗಿಲ್ಲ. ಮತ್ತೆ ಇದೊಂದು ಓಲ್ಡ್ ಕ್ಲಾಸಿಕ್ ಜೆನ್ ಇದೆಯಲ್ಲ, ಅದರ ಒಂದು ಚಾರ್ಮ್, ಆ ಒಂದು ಬ್ಯೂಟಿನ ಕಂಪ್ಲೀಟ್ ಆಗಿ ಮಿಸ್ ಮಾಡ್ಕೊಂತಿದೆ. ಹಳೆ ಜೆನ್ ಯಾರು ಓಡಿಸಿರ್ತಾರೋ ಅವ್ರಿಗಂತೂ ಅದ್ರ ಬಗ್ಗೆ ಗೊತ್ತಿರುತ್ತೆ. ಮತ್ತೆ ನಿಮ್ಗೆ ಒಂದು ಟಾಲ್ ಬೈ ಲುಕ್ ಕೊಟ್ಟಿದ್ದಾರೆ. ಸೊ ಇದರಿಂದ ಏನ್ ಪ್ರಾಬ್ಲಮ್ ಇದೆ ಈ ಕಾರಲ್ಲಿ ಅಂದ್ರೆ, ಬಾಡಿ ರೋಲಿಂಗ್ ಅನ್ನೋದು ಒಂಚೂರು ಪ್ರಾಬ್ಲಮ್ ಇರುತ್ತೆ. ಹಿಂದ್ಗಡೆ ಪ್ಯಾಸೆಂಜರ್ಸ್ಗೆ ಅವ್ರು ಸ್ವಲ್ಪ ಅನ್ಈಸಿಯಾಗಿ ಆಗ್ತಿರುತ್ತೆ ಅದು. ಸೊ ಅದೊಂದು ಡ್ರಾಬ್ಯಾಕ್ ಅಂತ ಹೇಳ್ಬೋದು. ಮತ್ತೆ ಇನ್ನೇನಂದ್ರೆ ಗ್ರೌಂಡ್ ಕ್ಲಿಯರೆನ್ಸ್ ನಿಮ್ಗೆ ಗೊತ್ತೇ ಇರಂಗೆ 165 mm ಇರುತ್ತೆ. ಸೊ ಗ್ರೌಂಡ್ ಕ್ಲಿಯರೆನ್ಸ್ ನಾಟ್ ಎ ಪ್ರಾಬ್ಲಮ್. ಅದು ಬಿಟ್ರೆ ನಿಮ್ಗೆ ಇವೆಲ್ಲ ಸ್ವಲ್ಪ ಸ್ಟೈಲಿಂಗ್ ಎಲ್ಲ ನೋಡಿದ್ರೆ ಒಂಚೂರು ಕೆಲವರಿಗೆ ಈ ನ್ಯಾನೋ ತರ ಕಾಣಿಸುತ್ತೆ ಅಂತ ಹೇಳ್ತಾರೆ, ಕೆಲವರು ಬಂದ್ಬಿಟ್ಟು ಮಿನಿ ಇನೋವಾ ಅಂತ ಹೇಳ್ತಿರ್ತಾರೆ. ಸೊ ಅದು ಸ್ಟೈಲಿಂಗ್ ಡಿಪಾರ್ಟ್ಮೆಂಟ್ ನಿಮಗೆ ಬಿಟ್ಟಿದ್ದು, ನಿಮ್ಮ ಒಂದು ಟೇಸ್ಟ್ ಮೇಲೆ. ಫೈಲ್ಯೂರ್ ಗಾಡಿ, ಫ್ಲಾಪ್ ಗಾಡಿ ಅಂತ ಹೇಳ್ತಿರ್ತಾರೆ, ಬಟ್ ಅದು ನಾನು ಒಪ್ಪೋದಿಲ್ಲ ಆ ವಿಷಯ ಅಂತೂ. ಬಟ್ ಏನಂದ್ರೆ ಒಂದು ಬಜೆಟ್ ಸೆಗ್ಮೆಂಟ್ ಅಲ್ಲಿ ಒಂದು ಚಿಕ್ಕ ಕಾರ್ ಒಂದು ಫ್ಯಾಮಿಲಿಗೆ ಬೇಕಂದ್ರೆ ನಿಜ ಹೇಳ್ತೀನಿ, ಇದು ಸೂಪರ್ ಆಗಿರೋ ಗಾಡಿ ಅಂತ ಹೇಳ್ಬೋದು. ತಿರುಗಿ ಮತ್ತೆ ಏನಾದರೂ ಅದರಲ್ಲಿ ಡ್ರಾಬ್ಯಾಕ್ಸ್ ಅಥವಾ ಏನಾದರೂ ಅಡ್ವಾಂಟೇಜಸ್ ಇನ್ನೇನಾದ್ರು ಇತ್ತಂದ್ರೆ ನಾನು ನಿಮಗೆ ಕವರ್ ಮಾಡ್ಕೊತೀನಿ ಸ್ನೇಹಿತರೆ. ಡಿಕ್ಕಿ ಸ್ಪೇಸ್ ನೋಡಿ ಎಷ್ಟಿದೆ ಅಂತ. ಇದು ತುಂಬಾನೇ ಆಕ್ಚುಲಿ ಜಾಸ್ತಿ ಅಂತ ಹೇಳ್ಬೋದು ಈ ಒಂದು ಚಿಕ್ಕ ಸೆಗ್ಮೆಂಟ್ ಕಾರಲ್ಲಿ. ಇನ್ನೊಂದು ಇದರಲ್ಲಿ ಪ್ಲಸ್ ಪಾಯಿಂಟ್ ಏನಿದೆ ಅಂದ್ರೆ, ನೀವು ಈ ಸೀಟ್ನ ಏನಿದೆಯಲ್ಲ, ಈ ಸೀಟ್ನ ನೀವು ಫುಲ್ ಫ್ಲಾಟ್ ಬೆಡ್ ಮಾಡ್ಬೋದು. ಇವಾಗ ಹೆಡ್ ರೆಸ್ಟ್ ಇದೆಯಲ್ಲ, ತೆಗೆದ್ಬಿಟ್ರೆ ಇನ್ನೂ ಕೆಳಗಡೆ ಹೋಗುತ್ತೆ ಅದು. ಸೊ ನೀವು ಈಗ ನೋಡಿ, ಇವಾಗ ನಾನು ಇವಾಗ ಕುತ್ಕೊಂಡಿದ್ದೀನಿ. ಇವಾಗ ಇನ್ನು ಈ ಹೆಡ್ ರೆಸ್ಟ್ ತೆಗೆದ್ಬಿಟ್ರೆ ನಾನು ಇನ್ನೂ ಇಬ್ರು ಆರಾಮಾಗಿ ಈ ತರ ಕುತ್ಕೋಬಹುದು. ಇದರಲ್ಲಿ ತುಂಬಾ ಚೆನ್ನಾಗಿದೆ. ಇವೆಲ್ಲ ಕನ್ವೀನಿಯಂಟ್ ಆಗಿ ತುಂಬಾ ಚೆನ್ನಾಗಿದೆ, ತುಂಬಾ ಸ್ಪೇಷಿಯಸ್ ಆಗಿದೆ ಈ ಕಾರು. ಏನ್ ಸ್ವಲ್ಪ ಡಿಸ್ಅಡ್ವಾಂಟೇಜ್ ಅಂದ್ರೆ, ಈ ಟಾಲ್ ಬೈ ಏನ್ ಲುಕ್ಸ್ ಇದೆ ಅದರಿಂದ ಬಂದ್ಬಿಟ್ಟು ಸ್ವಲ್ಪ ಈ ಒಂದು ಬಾಡಿ ರೋಲಿಂಗ್ ಇರುತ್ತೆ. ಅದನ್ನ ಮಾತ್ರ ನೀವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ರೆ ಒಳ್ಳೆ ಕಾರ್ ಅಂತ ಡೆಫಿನೆಟ್ ಆಗಿ ನಾನು ಹೇಳ್ತೀನಿ. ಸೊ ಇವಾಗ ಇಂಟೀರಿಯರ್ಸ್ ನೋಡ್ತಾ ಇದ್ದೀರಾ ಯಾವ ಥರ ಅನ್ಸಲ್ಬೇಕು. ಗೊತ್ತಿರೋಂಗೆ ಎಲ್ಲ ಸ್ವಲ್ಪ ಸುಮಾರಾಗಿರುತ್ತೆ. ಇದರಲ್ಲಿ ಯೂಸ್ ಮಾಡಿರೋ ಪ್ಲಾಸ್ಟಿಕ್ಸ್ ಏನು ಅವೆಲ್ಲ ಇರುತ್ತಲ್ಲ, ಸುಮಾರಾಗಿರುತ್ತೆ ಇವೆಲ್ಲ. ಸೊ ಏನಂದರೆ ಇದರಲ್ಲಿ ಡ್ಯುವಲ್ ಕಲರ್ ಇಂಟೀರಿಯರ್ಸ್ ಬಂತು 2007 ಮಾಡಲಲ್ಲಿ. ಈ ಸೆಗ್ಮೆಂಟಲ್ಲಿ ಇದೊಂಥರ ಪ್ರೀಮಿಯಂ ಹ್ಯಾಚ್ ಅಂತ ಹೇಳ್ಬೋದು, ಚಿಕ್ಕ ಕಾರು. ಸೊ ಕ್ವಾಲಿಟಿ ಸ್ವಲ್ಪ ಇಂಪ್ರೂವ್ಡೇ ಇರುತ್ತೆ ಡೆಫಿನೆಟ್ ಆಗಿ. ಏನಂದರೆ ಆ ಟೈಪ್ 2 ವ್ಯಾಗನರ್ಗಿಂತ ಬೆಟರೇ ಇರುತ್ತೆ ಇದು. ಸ್ಪೇಸು ನಿಮಗೆ ಅಷ್ಟಕ್ಕಷ್ಟೇ, ಏನು ಅಂಥ ಜಾಸ್ತಿ ಏನು ನಿಮಗೆ ಸ್ಪೇಸ್ ಇರೋದಿಲ್ಲ. ಒಂದು ಚಿಕ್ಕ ಫ್ಯಾಮಿಲಿಗೆ ಬೇಕಾಗಿರೋಷ್ಟು ಸ್ಪೇಸ್ ಡೆಫಿನೆಟ್ ಆಗಿ ಇದರಲ್ಲಿದೆ. ಇದ್ರಲ್ಲಿ ಆಕ್ಚುಲಿ ಒಂದು ಪಾರ್ಸಲ್ ಟ್ರೇ ಕೂಡ ಇದೆ, ಬಟ್ ನಾನು ತೆಗೆದಿಟ್ಟಿದ್ದೀನಿ. ಇದೊಂಥರ ಚಿಕ್ಕ ಕಾರ್ ಆದ್ರೂ ಒಂಥರ ಪ್ರೀಮಿಯಂ ಲುಕ್ಸ್ ಕೊಡುತ್ತೆ. ಕಾರಲ್ಲಿ ಕುತ್ಕೊಂಡಾಗ ಕೂಡ ಒಂಥರ ಹೈಟ್ ಅಲ್ಲಿ ಇದ್ದಂಗೆ ಇರುತ್ತೆ, ನಿಮ್ಗೆ ಫೀಲ್ ಇರುತ್ತೆ ಡೆಫಿನೆಟ್ ಆಗಿ. ಇದ್ರಲ್ಲಿ ಒಂದು ಪ್ಲಸ್ ಅಡ್ವಾಂಟೇಜ್ ಇದೆ ಅಂದ್ರೆ ನೋಡಿ, ಇವಾಗ 90 degrees ಆಲ್ಮೋಸ್ಟ್ ಓಪನ್ ಆಗಿದೆ. ಇದು ಈ ಡೋರ್ ಏನಿದೆ ಫ್ರಂಟ್ ಡೋರ್,
ಆಲ್ಮೋಸ್ಟ್ 90 ಡಿಗ್ರೀಸ್ ಓಪನ್ ಆಗ್ತಿದೆ. ಸೊ ಇವಾಗ ಹತ್ತೋದಕ್ಕೆ ಕುತ್ಕೊಳ್ಳೋದಕ್ಕಂತೂ ದೊಡ್ಡವ್ರಿಗೆ ನೋಡಿ ಎಷ್ಟು ಈಸಿಯಾಗಿದೆ, ಆರಾಮಾಗಿರುತ್ತೆ ಅದಂತೂ. ಸೊ ನಿಮಗೆ ತುಂಬ ಕಂಫರ್ಟ್ ಆಗಿದೆ ಈ ವಿಷಯದಲ್ಲಂತೂ ಇದು. ಮತ್ತೆ ನೋಡಿ ಇವಾಗ ಸ್ಪೇಸ್ ನೋಡ್ಕೊಳ್ಳಿ ಇವಾಗ, ಮತ್ತೆ ಹೆಡ್ ರೂಮ್ ನೋಡ್ಕೊಳ್ಳಿ ಹೆಂಗಿದೆ ಅಂತ ಅಂದ್ಬಿಟ್ಟು. ಡಿಸ್ಟೆನ್ಸ್ ನಾನು ಇವಾಗ ಒಂದು 5'9", 5'10" ಇದೆ ಅಂತ ಅನ್ಕೊಳ್ಳಿ. ಇವಾಗ ಡಿಸ್ಟೆನ್ಸ್ ನೋಡ್ಕೊಳ್ಳಿ ಎಷ್ಟಿದೆ ಅಂತ ಅಂದ್ಬಿಟ್ಟು ನಿಮ್ಗೊಂದು ಐಡಿಯಾ ಬಂದ್ಬಿಡುತ್ತೆ ಇವಾಗ. ಸೊ ಇವಾಗ ಈ ಸಪೋರ್ಟು ಅಷ್ಟೇ, ನಾನು ಇವಾಗ ಫ್ರೀಯಾಗಿ ಕುತ್ಕೊಂಡಿದ್ದೀನಿ, ನಿಮಗೋಸ್ಕರ ನಾನು ಕಮ್ಮಿ ಮಾಡ್ತಾ ಇದ್ದೀನಿ ತೋರಿಸ್ತಾ, ಆ ಥರ ಏನಿಲ್ಲ, ಫ್ರೀಯಾಗಿ ಕುತ್ಕೊಂಡಿದ್ದೀನಿ ನಾನು ಇವಾಗ. ಸೊ ಈ ಥರ ನಿಮಗೆ ಟ್ರೈ ಸಪೋರ್ಟ್ ಕೂಡ ಈ ಕಾರಲ್ಲಿ ಚೆನ್ನಾಗೇ ಇದೆ. ಅಂದರೆ ಈಗ ಬರೋ ಕಾರ್ಗಳ ಥರ ಇಲ್ಲ, ಬಟ್ ಓಕೆ, ನಾಟ್ ಬ್ಯಾಡ್. ಕುಷನಿಂಗ್ ಆಗಲಿ ಇದೆಲ್ಲ ಏನಿದೆ, ಫ್ಯಾಬ್ರಿಕ್ ಸೀಟ್ ಏನಿದೆ ಇದೊಂದ್ಬಿಟ್ಟು ಕಂಪನಿ ಕಡೆಯಿಂದ ಬಂದಿರುವಂಥದ್ದು. ಏನಂತ ನಿಮಗೆ ಸ್ಟೈಲೈಸ್ಡ್ ಆಗಿ ಏನಿಲ್ಲ, ಇದು ಒಂಥರ ಸಿಂಪಲ್ ಆಗಿದೆ, ಒಂಥರ ಮಾಡರ್ನ್ ಆಗೂ ಇಲ್ಲ, ಒಂಥರ ತುಂಬ ಹಳೇದಾಗೂ ಏನು ಕಾಣಿಸೋದಿಲ್ಲ. ತುಂಬ ಸಿಂಪಲ್ ಏನಿದೆ ಅಂದ್ರೆ ನೀವು ಡ್ಯಾಶ್ ಬೋರ್ಡ್ ಏನು ನೋಡ್ತೀವಿ ತುಂಬ ಸಿಂಪಲ್ ಆಗಿರುತ್ತೆ. ಗ್ಲೋ ಬಾಕ್ಸ್ ಆಗಲಿ ಇವೆಲ್ಲನೂ ಓಕೆ, ನಾಟ್ ಬ್ಯಾಡ್ ಅಂತ ಹೇಳ್ಬೋದು. ಎ ಸಿನೂ ಅಷ್ಟೇ, ಎ ಸಿ ಕೂಲಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ಚಿಕ್ಕ ಕಾರ್ ಇರೋದ್ರಿಂದ ಒಂಥರ ರೂಮಿಯಾಗಿದೆ, ಸ್ಪೇಸಿಯಾಗಿರೋದ್ರಿಂದ ನಿಮಗೆ ಕೂಲಿಂಗ್ ಕೂಡ ತುಂಬ ಬೇಗ ಕೂಡ ನಿಮಗೆ ಆಗುತ್ತೆ. ಮತ್ತು ಇದು ಏನಿದೆಯಲ್ಲ ಎ ಸಿ, ಇದು ಏನು ಇವಾಗ ಈ ಪಾರ್ಟ್ ಏನು ಕೊಟ್ಟಿದ್ದಾರಲ್ಲ, ಇದು ಆಲ್ಮೋಸ್ಟ್ ನಿಮಗೆ ಟೈಪ್ 2 ವ್ಯಾಗನರಲ್ಲಿ ಬರುತ್ತೆ, 800 ಇರುತ್ತೆ. ಸೊ ಆಲ್ಮೋಸ್ಟ್ ಸೇಮ್ ಇದು ಪ್ಯಾಟರ್ನ್ ಯೂಸ್ ಮಾಡಿದ್ದಾರೆ. ಇದು ಬಟನ್ ಸುಮ್ಮನೆ ಒಂದು ಪ್ಲೇಸ್ಮೆಂಟ್ ಕೊಟ್ಟಿದ್ದಾರೆ. ನಾನೊಂದು ಆಡಿಯೋ ಒಂದು ಥರ್ಡ್ ಪಾರ್ಟಿದೊಂದು ಹಾಕ್ಸಿಟ್ಟಿದ್ದೀನಿ ಇದರಲ್ಲಿ. ಸೊ ಇನ್ನು ಮಿಕ್ಕಿದೆಲ್ಲ ನಿಮ್ಗೆ ಗೊತ್ತಿರೋಂಥದ್ದೇ. ಗೇರ್ ಶಿಫ್ಟಿಂಗು ಅಷ್ಟೇ. ಈ ಕಾರಲ್ಲಿ ಬಂದ್ಬಿಟ್ಟು ಇವಾಗ ಹೊಸ ಆಲ್ಟೋ ಕೇಟನ್ನು ಎಕ್ಸ್ಪ್ರೆಸ್ಸು ಇದ್ರಲ್ಲಿ ಬರುತ್ತಲ್ಲ ಆ ಥರ ಇರೋದಿಲ್ಲ. ಅಂದರೆ ಸ್ಮೂತಾಗಿ ಸ್ಮೂತಾಗಿ ಶಿಫ್ಟ್ ಇರುತ್ತಲ್ಲ ಆ ಥರ ಇಲ್ಲ ಇದರಲ್ಲಿ. ಕೆ ಸಿರೀಸ್ ಇಂಜಿನ್ಗಳಲ್ಲಿ ಸ್ಟಾರ್ಟ್ ಆಗಿತ್ತು ನನಗೆ ಗುರ್ತಿರೋಂಗೆ. ಸೊ ಆ ಥರ ಇಲ್ಲ ಇದು, ಬಟ್ ಸ್ಟಿಲ್ ಚೆನ್ನಾಗಿದೆ ಇದು. ಇದ್ರಲ್ಲಿ ಬಂದ್ಬಿಟ್ಟು F10D ಇಂಜಿನ್ ಅನಿಸುತ್ತೆ ಮೋಸ್ಟ್ಲಿ ಈ ಕಾರುಗಳೆಲ್ಲ ಬರ್ತಿರೋದು. ಮತ್ತು ನಿಮಗೆ ನೀವು ಕುತ್ಕೊಂಡಾಗ ನೋಡಿ ನಿಮಗೆ ಎಷ್ಟು ಚೆನ್ನಾಗಿ ನಿಮಗೆ ರೋಡ್ ಕ್ಲಿಯರೆನ್ಸ್, ವಿಸಿಬಿಲಿಟಿ, ವಿಂಡೋಸ್ ತುಂಬ ದೊಡ್ಡದಾಗಿರೋದ್ರಿಂದ ನಿಮಗೆ ಒಂಥರ ಸ್ಪೇಸಿಯಾಗಿರುತ್ತೆ. ಏರಿಯಾ ಕೂಡ ನಿಮಗೆ ಕಾಣಿಸ್ತಿರುತ್ತೆ ಸ್ನೇಹಿತರೆ. ಮತ್ತು ಇದು ಮಾಮೂಲಿ ಇದೇನಿದೊಂದು ವ್ಯಾನಿಟೀಸ್ ಏನಿದೆ ಇದು ಮಾಮೂಲಿ. ಇದು ನಿಮಗೊಂದು ಗ್ಲಾಸ್ ಬೇರೆ ಕೊಟ್ಟಿದ್ದಾರೆ ಇದಕ್ಕೆ. ಸೊ ಇದೊಂದು ಚೆನ್ನಾಗಿದೆ. ನಾರ್ಮಲ್ ಒಂದು IRVM ಒಂದು. ಸೊ ಇಷ್ಟಿದೆ ಸ್ನೇಹಿತರೆ. ಇವೆಲ್ಲ ಇದೊಂದು ಕಪ್ ಹೋಲ್ಡರ್ ಒಂದು ಚಿಕ್ಕದಾಗಿ ಒಂದು ಕೊಟ್ಟಿದ್ದಾರೆ. ಅದು ಬಿಟ್ಟರೆ ಇಲ್ಲೊಂದು ಬಾಟಲ್ ಹೋಲ್ಡರ್ ಒಂದಿದೆ ಒಂದು. ಆ್ಯಕ್ಚುಲಿ ಇದು ಬಂದ್ಬಿಟ್ಟು ಬಾಟಲ್ ಹೋಲ್ಡರ್, 1 ಲೀಟರ್ ಬಾಟ್ಲ್ ಇಡ್ಬೋದು. ನಾನು ಇವಾಗ ಗಾಡಿ ಓಡಿಸ್ತಾ ನಿಮಗೆ ಇನ್ನಷ್ಟು ಡೀಟೇಲ್ಸ್ನ ನಿಮಗೆ ಕೊಡ್ತೀನಿ. ತುಂಬ ಬಿಸಿಲಾಗಿದೆ, AC ಹಾಕೊಂಡ್ಬಿಟ್ಟಿದ್ದೀನಿ ಇವಾಗ ಒಂದು ಟೆಸ್ಟ್ ಡ್ರೈವ್ ಮಾಡಿ ನಿಮಗೆ ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇದರಲ್ಲಿ ಇನ್ನೊಂದು ಏನಂದರೆ ನಿಮಗೆ ಒಂದು ಪ್ಲಸ್ ಪಾಯಿಂಟ್ ಇದೆ ಇದರಲ್ಲಿ. ನೋಡಿ ಇವಾಗ ಕುತ್ಕೊಂಡಾಗ ವಿಸಿಬಿಲಿಟಿ ಏನಿದೆಯಲ್ಲ ತುಂಬ ಚೆನ್ನಾಗಿರುತ್ತೆ. ವಿಂಡೋಸ್ ಎಲ್ಲ ದೊಡ್ಡದಾಗಿರೋದ್ರಿಂದ. ಮತ್ತೇನಂದರೆ ಒಂದೇ ಒಂದು ಡ್ರಾಬ್ಯಾಕು, ಇನ್ ಕೇಸ್ ಹೊಸಬ್ರು ಫಸ್ಟ್ ಟೈಮ್ ತೊಗೊಳೋರಿಗೆ ಇದು ಕಾಣಿಸಲ್ಲ, ಮುಂದ್ಗಡೆ ಬಾನೆಟ್ ಕಾಣಿಸೋದಿಲ್ಲ. ಅದಂತೂ ಒಂದು ಸ್ವಲ್ಪ ಅವ್ರಿಗೆ ಕಷ್ಟ ಅನಿಸ್ಬೋದೇನೋ. ಬಟ್ ಏನಂದರೆ ಇವಾಗ ನೋಡಿ ನೀವು ನೋಡ್ತಿರ್ಬೋದು, ಇವಾಗ ನೋಡಿ ಎಷ್ಟು ಹೈಟಲ್ಲಿ ಕೂತ್ಕೊಂಡಿರೋ ಥರ ನನಗೆ ಒಳ್ಳೆ ಫೀಲ್ ಸಿಗುತ್ತೆ. ಮತ್ತು ಒಳಗಡೆ ಒಂಥರ ಪ್ರೀಮಿಯಂ ಕಾರಲ್ಲಿ ಕುಂತಿರೋಂಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಸ್ನೇಹಿತರೆ. ಸೊ ಇದೊಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ನೋಡಿ ಇವಾಗ ನಾನು ವಿತ್ AC ಓಡಿಸ್ತಾ ಇರೋದು. 12 ಇಟ್ಕೊಂಡಿದ್ದೀನಿ. 3000 RPM ಅಲ್ಲಿ ಒಂದು 80-85 ಟಚ್ ಆಗ್ತಿದೆ. ಆರಾಮಾಗಿ ಕ್ರೂಸ್ ಆಗ್ತಾ ಇದೆ ಗಾಡಿ ಅಂತೂ. ಏನೋ ಒಂಚೂರು ವೈಬ್ರೇಷನ್ ಆಗಲಿ, ಸೌಂಡ್ಗಳಾಗಲಿ ಇವೆಲ್ಲ ಏನೇನು ಕೇಳಿಸೋದಿಲ್ಲ ಇದ್ರಲ್ಲಿ ಸ್ನೇಹಿತರೆ. ನೋಡಿ ಇವಾಗ ಆಲ್ಮೋಸ್ಟ್ 100 ಬಂದ್ಬಿಟ್ಟಿದ್ದೀನಿ. ನಿಮಗೆ ನಾನು ಒಂದು ಟಾಪ್ ಸ್ಪೀಡ್ ಜಸ್ಟ್ ಇವಾಗ ಒಂದು ಸ್ಪೀಡ್ ಹೆಂಗೆ ತೊಗೊತಾ ಇದೆ ಅದು ಪಿಕಪ್ ಅಂತ ಅಂದ್ಬಿಟ್ಟು ನಿಮಗೆ ನಾನು ತೋರಿಸ್ಕೊಡ್ತೇನೆ ಅಷ್ಟೇ. ಇವಾಗ ದಯವಿಟ್ಟು ಸೀಟ್ ಬೆಲ್ಟ್ ಹಾಕ್ಕೊಳ್ಳಿ. ನೋಡಿ ಸ್ನೇಹಿತರೆ, ಇವಾಗ ವಿತ್ AC ನಾನು ಹೇಳ್ತಿರೋದು 120 ಹೊಡಿತಾ ಇದ್ದೀನಿ. ಇವಾಗ AC ಆಫ್ ಮಾಡಿಬಿಟ್ಟಿದೆ. ಇಷ್ಟೊತ್ತು ನಾನು 130-135 ಟಚ್ ಮಾಡಿಬಿಡ್ತಾ ಇದ್ದೆ. $16 years ಗಾಡಿ ಯಾವ ತರ ಕ್ರೂಸ್ ಆಗ್ತಿದೆ ಅಂತ ನೋಡ್ಬೋದು. ಈಸಿಯಾಗಿ 140 ಟಚ್ ಮಾಡಿಬಿಡ್ತಾ ಇದೆ ಸ್ನೇಹಿತರೆ. ಬಟ್ ನೋಡ್ತಿರ್ಬೋದು ನೀವು, ಈಗ ಮುಂದ್ಗಡೆ ಕಾರ್ ಇರೋದ್ರಿಂದ ಸ್ಲೋ ಡೌನ್ ಮಾಡ್ಕೊಂಬಿಟ್ಟೆ. ಸೊ ಪರ್ಫಾರ್ಮೆನ್ಸ್ ನೋಡ್ಕೋಬೋದು ನೀವು ಯಾವ ಥರ ಇದೆ ಅಂತ ಅಂದ್ಬಿಟ್ಟು. 16 years ಗಾಡಿ ಓಡಿಸೋ ಥರ ಇಲ್ಲ, ನನಗೆ ಒಂದು 5-6 years ಗಾಡಿ ಓಡಿಸೋ ಥರ ಫೀಲ್ ಇದೆ. ಏನಂದರೆ ಸ್ವಲ್ಪ ಇದರಲ್ಲಿ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿರಲ್ಲ ಸ್ನೇಹಿತರೆ. ಇವಾಗ ಏನಾದರೂ ಒಂದು ತುಂಬ ಲೈಟ್ ಅನ್ಸ್ಬಿಡುತ್ತೆ. ನೀವು ಒಂದು 100 ದಾಟಿದ್ರೆ ನೀವು ಗಾಡಿ ಒಂಥರ ಗಾಳಿಲಿ ಹೋಗ್ತಾ ಇದೆ ಆ ಥರ ಇರುತ್ತೆ. ನಿಮ್ಗೊಂದು ಆ ಸ್ಟ್ರಾಂಗ್ ಫೀಲ್, ಒಂದು ಕಾನ್ಫಿಡೆಂಟ್ ಆಗಿ ಅನ್ಸೋದಿಲ್ಲ. ಅದು ಎಕ್ಸ್ಪರ್ಟೈಸ್ ಮೇಲೆ ನೀವು ಗಾಡಿ ಓಡಿಸ್ಬೇಕಾಗತ್ತೆ ಅದನ್ನ. ಅದೇ ನಾವು ಫೋರ್ಡ್ ಫಿಗೋಲ್ ಅಥವಾ ಒಂದು ಶೆವ್ರೋಲೆ ಕಾರ್ಗಳಲ್ಲಿ ಓಡಿಸ್ತಾ ಇದ್ರೆ ನಮ್ಗೆ ಆ ಒಂದು ಸ್ಪೀಡ್ ಹೋಗ್ತಿದ್ರು ನಮಗೆ ಗೊತ್ತಾಗಲ್ಲ. ಅಂದರೆ ನಾವು
ಸ್ಲೋ ಮಾಡ್ಬಿಡ್ಬೇಕು ನಾವು, ಜಾಸ್ತಿ ಸ್ಪೀಡ್ ಆಗ್ತಿದೆ ಆ ಒಂದು ಫೀಲಿಂಗ್ ಇರೋದಿಲ್ಲ ಆ ಕಾರ್ಗಳಲ್ಲಿ. ಈ ಕಾರಲ್ಲಿ ಸ್ವಲ್ಪ ಚಿಕ್ಕ ಕಾರ್ ಇರೋದ್ರಿಂದ ಲೈಟ್ ವೆಯ್ಟ್ ಕಾರ್ ಇರೋದು ಈ ಕಾರು. ಸೊ ಹಾಗಾಗಿ ನಮಗೆ ಆ ಒಂದು ಫೀಲ್ ಒಂದು ಇರುತ್ತಲ್ಲ ಈಟಾಗಿ. ಬಟ್ ನಾವು ನಮ್ಮ ಎಕ್ಸ್ಪರ್ಟೈಸ್ ಮೇಲೆ ನಾವು ಕಂಟ್ರೋಲಲ್ಲಿ ಇಟ್ಕೋಬೇಕು ಕಾರ್ನ. ಸೊ ನೋಡ್ತಿರ್ಬೋದು ನೀವು, ಬಾಡಿ ರೋಲಿಂಗ್ ಹೇಳೋದಲ್ಲ ನೋಡಿ, ಚಿಕ್ಕದಾಗಿ ಆ ಥರ ಹಂಪ್ಸ್ ಸ್ವಲ್ಪ ಶೇಕಿ ರೋಡ್ಸ್ ಇತ್ತಂದ್ರೆ ಬಾಡಿ ಒಂಥರ ರೋಲ್ ಆಗ್ತಾ ಇರುತ್ತೆ. ಸೊ ಹಿಂದ್ಗಡೆ ಕುತ್ಕೊಂಡಿರೋ ಪ್ಯಾಸೆಂಜರ್ಸ್ ಮಾತ್ರ ಸ್ವಲ್ಪ ಅದು ಅನ್ಈಸಿ ಅನ್ಸ್ಬೋದು. ನನಗೆ ಅನಿಸ್ತಾ ಇದೆ ಆಕ್ಚುಲಿ, ಮುಂದೆ ಕುತ್ಕೊಂಡಿರೋನ್ಗೆ ನನಗೆ ಒಂಥರ ಗಾಡಿ ಹಿಂಗೆ ಅಲ್ಲಾಡ್ತಾರ ಥರ ಅನಿಸ್ತಾ ಇದೆ. ಅದೊಂದು ಡ್ರಾಬ್ಯಾಕ್ ಇದೆ ಈ ಕಾರಲ್ಲಿ ಅಂತ ನನಗಂತೂ ಅನ್ಸುತ್ತೆ ಸ್ನೇಹಿತರೆ, ಇರೋದು ಹೇಳ್ತಾ ಇದ್ದೀನಿ. ಮತ್ತೆ ನೋಡ್ತಿರ್ಬೋದು ನೀವೀಗ 86,000 ಕಿಲೋಮೀಟರ್ಸ್ ಓಡಿದೆ. ಇದು ಸರ್ವಿಸು ಟೈಮ್ ಟು ಟೈಮ್ ಸರ್ವಿಸ್ ಮಾಡಿಸ್ಬೇಕು ಅಷ್ಟೇ. ಸರ್ವಿಸ್ ಕೂಡ ಅಷ್ಟೇ 3,000 to 3,500 ರೂಪಾಯಿ ಜಾಸ್ತಿ ನೀವು ಶೋರೂಮಲ್ಲಿ ಕೊಟ್ಟರು ನಂಗೆ ಗೊತ್ತಿಬಿಟ್ಟು ಇಷ್ಟೇ ಆಗೋದು. ಅದು ಆಚೆ ಮಾಡಿಸ್ಕೊಂಡ್ರೆ ಒಂದು 3,000 ರೂಪಾಯಿಗೆಲ್ಲ ಟಿಪ್ ಟಾಪ್ ಆಗಿ ಕಂಪ್ಲೀಟ್ ಸರ್ವಿಸ್ ಆಗ್ಬಿಡುತ್ತೆ. ಗಾಡಿ ನೋಡಿ ಪರ್ಫಾರ್ಮೆನ್ಸ್ ಎಷ್ಟು ಚೆನ್ನಾಗಿದೆ, ಆರಾಮಾಗಿ ವಿತ್ ಎ ಸಿ ನಾನು ಹೇಳ್ತಿರೋದು. ವಿತೌಟ್ ಎ ಸಿ ಆದರೆ ಇನ್ನೂ ಈಸಿಯಾಗಿ ಕ್ರೂಸ್ ಆಗ್ತಿರುತ್ತೆ. ಸೊ ಇದರಲ್ಲಿ ಪಾಸಿಟಿವ್ಸೇ ನಾನು ಜಾಸ್ತಿ ನನಗೆ ಕಾಣಿಸ್ತಿರೋದು. ಬಟ್ ಏನಂದರೆ ಇನ್ ಕೇಸ್ ನಿಮಗೆ ಸ್ಯಾಂಟ್ರೋ ಏನಾದರೂ ನಿಮಗೆ ಒಳ್ಳೆ ಪ್ರೈಸ್ ಸಿಕ್ತಂದರೆ ಈ ಗಾಡಿ ನೋಡೋ ಟೈಮಲ್ಲಿ ಸ್ಯಾಂಟ್ರೋ ಚೂಸ್ ಮಾಡ್ತೀರಾ ಅಥವಾ ಜೆನ್ ಎಸ್ಟಿಲೋ ಚೂಸ್ ಮಾಡ್ಬೋದಾ ಅನ್ನೋರಿಗೆ, ಗಟ್ಮುಟ್ಟಿ ಬಾಡಿ ಬೇಕು, ಸ್ವಲ್ಪ ಸ್ಟೆಬಿಲೈಸ್ಡ್ ಡ್ರೈವ್ ಬೇಕು ಅಂತ ಹೇಳಿದ್ರೆ ಸ್ಯಾಂಟ್ರೋ ತೊಗೊಂಡ್ರೆ ಒಳ್ಳೇದೇ ಅನಿಸುತ್ತೆ. ಬಟ್ ನಿಮಗೆ ಮೈಲೇಜ್ ಬೇಕು ಮತ್ತು ಸರ್ವಿಸು ನನಗೆ ಪ್ರಾಬ್ಲಮ್ ಇರಬಾರ್ದು ನನಗೆ ಅನ್ನೋರು ಡೆಫಿನೆಟಾಗಿ ಈ ಕಾರ್ನ ಚೂಸ್ ಮಾಡಿ ಅಂತ ಹೇಳ್ತೀನಿ. ಅಥವಾ ನೀವು ಎಕ್ಸ್ಪರ್ಟ್ ಇರ್ತೀರಾ, ನಿಮ್ಗೊಂದು ಕಾರ್ ಬೇಕು ಓಡಿಸೋದಕ್ಕೆ, ಎಲ್ಲಾದರೂ ತೊಗೊಳಬೇಕು ಈ ಕಾರ್ನ. ಅಥವಾ ಅಲ್ಲಿ ಸಿಟಿಗೂ ಸೆಟ್ ಆಗಬೇಕು, ಅಥವಾ ಹೈವೇಗೂ ನೀವು ಎತ್ಕೊಂಡು ಹೋಗ್ಬೋದು ನೀವು ಆರಾಮಾಗಿ. ಅಂದರೆ ಈ ಕಾರ್ನ ಡೆಫಿನೆಟಾಗಿ ಚೂಸ್ ಮಾಡ್ಕೊಳ್ಳಿ. ನೀವು ಎಕ್ಸ್ಪರ್ಟ್ ಆಗಿದ್ದರೆ ಡೆಫಿನೆಟಾಗಿ ಈ ಕಾರ್ನ ನೀವು ಖಂಡಿತ ಇಷ್ಟಪಡ್ತೀರಾ. ಮತ್ತು ಇದರಲ್ಲಿ ಏರ್ ಬ್ಯಾಗ್ಸ್, ABS ಅವೆಲ್ಲ ಏನು ಬರೋದಿಲ್ಲ ಸ್ನೇಹಿತರೆ. ಇದರಲ್ಲಿ ಅವೆಲ್ಲ ಏನು ಅನ್ಕೊಳ್ಳೋಕ್ಕೋಗ್ಬಿಡಿಯಲ್ಲ. ಗ್ರೌಂಡ್ ಕ್ಲಿಯರೆನ್ಸ್ ಮಾತ್ರ ನೀವು ಇನ್ ಕೇಸ್ ಒಂದು 4-5 ಜನ ಏನಾದರೂ ಕಾರ್ ಫುಲ್ ಆದರೆ ಪ್ರಾಬ್ಲಿ ದೊಡ್ಡ ಹಂಪ್ಸ್ಗಳು ಏನಿತ್ತು ಅಂಥ ಕಡೆ ನಿಮಗೆ ಬಂದ್ಬಿಟ್ಟು ಟಚ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದೇನು ಮಾಡೋಕ್ಕಲ್ಲ, ಅದು ಇರೋದು ಸ್ಟ್ಯಾಂಡರ್ಡಾಗಿ ಬಂದಿರೋವಂಥದ್ದು ಹಾಗಾಗಿ ಇದು. ಸೊ ಇದರಲ್ಲಿ ಬಂದ್ಬಿಟ್ಟು ನೀವು ಲೋಡ್ ಹಾಕೊಂಡು ಹೋಗೋವಂಥ ಗಾಡಿ ಎಲ್ಲ ಇದು. 4 ಜನಕ್ಕೆ ಅಂತ ಬಂದಿರೋವಂಥ ಗಾಡಿ ಇದು. 5 ಸೀಟರ್ ಇರೋದ್ರಿಂದ 5 ಜನ ಕುತ್ಕೊಳ್ಳೋಕ್ಕೆ ಆ ಥರ. ಬ್ಲೈಂಡ್ ಸ್ಪಾಟ್ ಕೂಡ ನಿಮಗೆ ಇದರಲ್ಲಿ ಅವಾಯ್ಡ್ ಆಗ್ತಿರುತ್ತೆ. ಅಂದರೆ ಒಂದು ಮಟ್ಟಿಗೆ ಅವಾಯ್ಡ್ ಆಗ್ತಿರುತ್ತೆ. ಯಾಕಂದರೆ ಈ ಪಾರ್ಟ್ ಏನಿದೆ ಇದರಲ್ಲಿ ಯೂಶಲಿ ಕವರ್ ಆಗಿಬಿಟ್ಟಿರುತ್ತೆ. ಇಲ್ಲೂ ಸ್ವಲ್ಪ ಅವರು ಗ್ಲಾಸ್ ಕೊಟ್ಟಿರೋದ್ರಿಂದ ನಮ್ಗೆ ಇದೊಂದು ಸ್ವಲ್ಪ ನಮಗೆ ಡೆಫಿನೆಟ್ಲಿ ಹೆಲ್ಪ್ಫುಲ್ ಆಗುತ್ತೆ. ಸೊ ಇದು ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಮೈಲೇಜ್ ಅಂತೂ ನನ್ನ ಕಾರ್ ಬಂದ್ಬಿಟ್ಟು 18 to 19, 20 ಒಂದ್ಸಲ ಮ್ಯಾಕ್ಸಿಮಮ್ ಕೊಡುತ್ತೆ ಸ್ನೇಹಿತರೆ. ಇದು ಸಿಟಿಲಿ ಬಂದ್ಬಿಟ್ಟು ನನಗೆ ಗೊತ್ತಿರೋ ಮಟ್ಟಿಗೆ ಒಂದು 16 to 17, ಸುಳ್ಳು ಹೇಳ್ಬಾರ್ದು, 16 to 17 ಡೆಫಿನೆಟಾಗಿ ಕೊಡುತ್ತೆ. ಇದು ಡಿಪೆಂಡ್ ಆಗುತ್ತೆ. ಒಂದು ಕಡೆ ಫ್ಯೂಲ್ ಚೆನ್ನಾಗಿರಲ್ಲ, ಒಂದು ಕಡೆ ಚೆನ್ನಾಗಿರುತ್ತೆ. ಸೊ ಒಂದೇ ಕಡೆ ನೀವು ಫ್ಯೂಲ್ ಹಾಕ್ಸ್ಕೊತಿದ್ದೆ, ಅದು ಕೂಡ ಒಂದು ಪ್ಲಸ್ ಪಾಯಿಂಟ್ ಆಗ್ತಿರುತ್ತೆ. ಇವಾಗ ನೋಡಿ 16 ವರ್ಷ ಆಗಿದೆ ಅಂತ ಹೇಳ್ತಿದ್ದೀನಿ, ನಾನು ಆರಾಮಾಗಿ ಓಡಿಸ್ಕೊತಾ ಇದ್ದೀನಿ ಇವಾಗ ಕಾರ್ನ. ಇವಾಗ 86,000 ಕಿಲೋಮೀಟರ್ಸ್ ಆಗಿದ್ರೂ ಪವರ್ ಎಲ್ಲ ನಾಟ್ ಬ್ಯಾಡ್ ಹೇಳ್ಬೇಕಂದ್ರೆ. ಇವಾಗ ಈಗ ಬರ್ತಿರೋ ಗಾಡಿಗಳನ್ನ ಮೈಲೇಜ್ ಅಂತ ಮೈಂಡಲ್ಲಿ ಇಟ್ಕೊಂಡು ಅದನ್ನು ಇನ್ನೂ ಸ್ವಲ್ಪ ಅದು ಮೆಟಲ್ ಯೂಸ್ ಮಾಡ್ತಿರ್ತಾರೆ, ಅದನ್ನು ಇನ್ನೂ ಕಮ್ಮಿಯಾಗಿ ಕ್ವಾಲಿಟಿ ಕಮ್ಮಿಯಾಗಿರೋ ಥರದೇ ಯೂಸ್ ಮಾಡ್ತಾ ಇರ್ತಾರೆ. ಸೊ ಅದೊಂದು ನನಗೆ ಇಷ್ಟ ಆಗಲ್ಲ. ಸೊ ಇದು ನನ್ನ ಗಾಡಿದೊಂದು ನಿಮಗೆ ಒಂದು ಹಾನೆಸ್ಟ್ ರಿವ್ಯೂ ಕೊಟ್ಟಿದ್ದೀನಿ ನಾನು. ನಿಮ್ಗೆ ಏನಾದರೂ ಡೌಟ್ಸು ಅಥವಾ ಏನಾದರೂ ಈ ಗಾಡಿ ಬಗ್ಗೆ ತಿಳ್ಕೊಬೇಕಂತ ಹೇಳಿದ್ರೆ ನೀವು ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ, ನಾನು ಅದಕ್ಕೆ ಡೆಫಿನೆಟಾಗಿ ರಿಪ್ಲೈ ಮಾಡ್ತೀನಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಆಯುಧ ಪೂಜೆ ವಿಜಯದಶಮಿಯ ಶುಭಾಶಯಗಳು ಸ್ನೇಹಿತರೆ.